ಈ ದಿನದ ದೇವರ ವಾಕ್ಯ ಕೀರ್ತನೆ 24ನೇ ವಚನ. ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನ ಎಲ್ಲ ಸಂಕಲ್ಪಗಳನ್ನು ಸಫಲ ಮಾಡಲಿ. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನೂತನ ತಿಂಗಳಿನಲ್ಲಿ ದೇವರು ನಿಮಗೆ ಕಾಲಿಡುವಂತೆ ಕೃಪೆ ನೀಡಿದ್ದಕ್ಕಾಗಿ ನಾನು ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ಜೂನ್ ತಿಂಗಳಿನಲ್ಲಿ ದೇವರು ನಿಮ್ಮನ್ನು ನೋಡಿ ಏನು ಹೇಳುತ್ತಿದ್ದಾರೆ ಗೊತ್ತಾ? ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಮತ್ತು ನಿನ್ನ ಎಲ್ಲ ಸಂಕಲ್ಪಗಳನ್ನು ಸಫಲ ಮಾಡುವ ಆತನಾಗಿದ್ದಾನೆ. ಪ್ರಿಯರೇ, ಈವರೆಗೂ ನೀವು ಅನೇಕ ವಿಷಯಗಳು ನಾನು ಹೀಗಾಗಬೇಕಿತ್ತು, ನನ್ನ ಜೀವಿತದಲ್ಲಿ ಹೀಗಾಗಬೇಕಿತ್ತು, ನನಗೆ ಇದು ಬೇಕಿತ್ತು ಎಂಬುದಾಗಿ ಅನೇಕ ಇಷ್ಟಾರ್ಥಗಳು ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ಇದ್ದಿರಬಹುದು. ಆದರೆ ಅವು ಯಾವುವು ನೆರವೇರಿಲ್ಲ. ಯಾವ ಇಷ್ಟಾರ್ಥಗಳು ನೆರವೇರಿಲ್ಲವೋ ಆ ಇಷ್ಟಾರ್ಥಗಳು ಈ ತಿಂಗಳಲ್ಲಿ ನಿಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ದೇವರು ನಿಮ್ಮನ್ನು ನೋಡಿ ಅದೇ ಹೇಳುತ್ತಿದ್ದಾನೆ. ನಿನ್ನ ಎಲ್ಲ ಇಷ್ಟಾರ್ಥಗಳನ್ನು ನಾನು ಈಡೇರಿಸುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾನೆ. ಎಷ್ಟೋ ಕೆಲಸಗಳಲ್ಲಿ ನೀವು ಕೈ ಹಾಕಿ ಆ ಕೆಲಸಗಳು ನೆರವೇರದೆ ನಿಮ್ಮನ್ನು ಬಹಳವಾಗಿ ಬೇಸರಕ್ಕೆ ತಳ್ಳಿರಬಹುದು. ಎಷ್ಟೋ ವಿಷಯಗಳಲ್ಲಿ ನೀವು ಅವಮಾನಕ್ಕೆ ಈಡಾಗಿರಬಹುದು. ಎಷ್ಟೋ ಕಾರ್ಯಗಳನ್ನು ಮಾಡಲು ಹೋಗಿ ಅಪಜಯಕ್ಕೆ ಒಳಗಾಗಿರಬಹುದು. ಆದರೆ ದೇವರು ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ನೋಡುತ್ತಿದ್ದಾರೆ. ಈ ತಿಂಗಳಿನಲ್ಲಿ ನಾನು ನಿನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಸಫಲಗೊಳಿಸುವೆನು ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಆದ್ದರಿಂದ ಈ ತಿಂಗಳಿನ ಮೊದಲನೇ ದಿನದಲ್ಲಿ ನೀವು ಉಪವಾಸವಾಗಿದ್ದುಕೊಂಡು ಪ್ರಾರ್ಥಿಸಲು ಸಾಧ್ಯವಾದರೆ ಉಪವಾಸವಾಗಿರ್ರಿ. ದೇವರ ಸನ್ನಿಧಾನಕ್ಕೆ ಹೋಗಿ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ಕಾಯ್ದುಕೊಂಡು ದೇವರ ಆಲೋಚನೆಗಳನ್ನು ಕೇಳಿರಿ. ದೇವರು ನಿಮ್ಮ ಜೀವಿತದಲ್ಲಿ ಮಾಡಬೇಕೆಂದಿರುವಂಥ ಸಂಗತಿಗಳಿಗಾಗಿ ಆತನಲ್ಲಿ ಪ್ರಾರ್ಥಿಸಿರಿ. ಆತನು ಸರಿಯಾದ ಮಾರ್ಗಗಳನ್ನು ನಿಮಗೆ ತಿಳಿಯಪಡಿಸುತ್ತಾನೆ. ಆತನ ಆಲೋಚನೆಗಳನ್ನು ನೀವು ಕೇಳಿರಿ. ಯೇಸು ಸ್ವಾಮಿ ಪ್ರತಿಯೊಂದು ವಿಷಯದಲ್ಲಿಯೂ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವ ಆತನಾಗಿದ್ದೇನೆ. ಯಾವಾಗ ನೀವು ದೇವರಿಗೆ ಪ್ರಥಮ ಸ್ಥಾನ ಕೊಡುತ್ತೀರೋ ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತುವ ಆತನಾಗಿದ್ದಾನೆ. ಆದ್ದರಿಂದ ಈ ತಿಂಗಳಿನ ಮೊದಲನೇ ದಿನದಲ್ಲಿಯೇ ನೀವು ದೇವರಲ್ಲಿ ಒಂದು ಕಮಿಟ್ಮೆಂಟ್ ಮಾಡಿಕೊಳ್ರಿ. ಅದೇನೆಂಬುದಾಗಿ ನೋಡುವಾಗ ಬೆಳಗಿನ ಜಾವದಲ್ಲಿ ನಾನು ಪ್ರಥಮ ಸ್ಥಾನವನ್ನು ಪ್ರಥಮ ಸಮಯವನ್ನು ದೇವರಿಗೆ ಕೊಡುತ್ತೇನೆ ಎಂಬುದಾಗಿ ಮತ್ತು ದೇವರ ವಾಕ್ಯವನ್ನು ತಪ್ಪದೆ ನಾನು ಓದುತ್ತೇನೆ, ಅವುಗಳನ್ನು ಕೈಕೊಂಡು ನಡೆಯುತ್ತೇನೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನೀವು ಆತನೊಟ್ಟಿಗೆ ಒಪ್ಪಿಕೊಳ್ಳುವುದಾದರೆ ಆತನು ನಿಮ್ಮ ಪ್ರತಿಯೊಂದೊಂದು ಕೆಲಸ ಕಾರ್ಯ ಹೃದಯದ ಇಂಗಿತವನ್ನು ಹೃದಯದ ಅಭಿಲಾಷೆಗಳನ್ನು ಆತನು ಈಡೇರಿಸುವ ಆತನಾಗಿದ್ದಾನೆ. ಆದ್ದರಿಂದ ಈ ವಾಗ್ದಾನ ವಚನವನ್ನು ಯಾರ್ಯಾರು ನಂಬುತ್ತೀರೋ ನನ್ನೊಟ್ಟಿಗೆ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ತಂದೆ ಆಗಿರುವಂಥ ದೇವರೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನೂತನ ತಿಂಗಳಿನಲ್ಲಿ ಕಾಲಿಡೋ ಹಾಗೆ ಅಪ್ಪ ಕರ್ತರೆ ಕೃಪೆ ನೀಡಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಈ ಸಮಯದಲ್ಲಿ ಪ್ರಾರ್ಥಿಸುತ್ತಾ ಇರುವಂಥ ಎಲ್ಲ ನಿನ್ನ ಮಕ್ಕಳ ಜೀವಿತದಲ್ಲಿ ಅಪ್ಪ ಅವರ ಕುಟುಂಬಗಳಲ್ಲಿ ಯಾವ ಕುಂದು ಕೊರತೆಗಳು ಉಂಟಾಗಬಾರ್ದು ಸ್ವಾಮಿ. ಅಪ್ಪ, ಯಾವ ಅನಾರೋಗ್ಯಗಳು ಅವರಿಗೆ ಕಾಡಬಾರ್ದೆ ಸಪ್ಪ. ಈ ತಿಂಗಳನ್ನು ಉದ್ದಕ್ಕೂ ಸ್ವಾಮಿ ಅವರ ಜೊತೆಯಲ್ಲಿ ನೀನಿರಬೇಕು ಸ್ವಾಮಿ. ಜಯದ ಮಾರ್ಗದಲ್ಲಿ ನಿನ್ನ ಮಕ್ಕಳನ್ನು ನಡೆಸಪ್ಪ. ಒಳ್ಳೆಯ ಆಲೋಚನೆಗಳು ಕೊಟ್ಟು ಸ್ವಾಮಿ ಅವರನ್ನು ಮೇಲಕ್ಕೆ ಅಪ್ಪ ಕರ್ತನೆ ನೀವು ತೆಗೆದುಕೊಂಡು ಬರ್ರಿ ಸ್ವಾಮಿ. ನಿನ್ನ ಮಕ್ಕಳು ಯಾವಾಗಲೂ ಅಪ್ಪ ಕರ್ತನೆ ರಾಜ ಆಶೀರ್ವಾದಕರವಾದಂಥ ಜೀವಿತವನ್ನು ಜೀವಿಸಬೇಕಪ್ಪ. ಕೊರತೆಯಲ್ಲಿ ಜೀವಿಸುವುದು ನಿನ್ನ ಚಿತ್ತ ಅಲ್ಲ ಸ್ವಾಮಿ ಕರ್ತನೆ. ಆ ಒಂದು ಆಶೀರ್ವಾದದೆಡೆಗೆ ನಡೆಯಬೇಕಾದ್ರೆ ಅವರು ಏನು ಮಾಡಬೇಕೆಂಬ ಅಂತ ಒಳ್ಳೆ ಆಲೋಚನೆಗಳನ್ನು ನೀನು ಕೊಟ್ಟು ನಡೆಸಿ ಸಪ್ಪ ಕರ್ತರೆ ರಾಜ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರಪ್ಪ. ಇವರ ಪ್ರತಿಯೊಂದೊಂದು ಅಪ್ಪ ಇಷ್ಟಾರ್ಥಗಳನ್ನು ನೆರವೇರಿಸಿ ಇವರ ಕೆಲಸ ಕಾರ್ಯಗಳನ್ನು ಸಫಲ ಮಾಡು ಸ್ವಾಮಿ ಅಪ್ಪ ಕರ್ತನೆ. ಅದೇ ರೀತಿಯಾಗಿ ಈ ದಿನದಲ್ಲಿ ಯಾರ್ಯಾರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೋ, ಯಾರ್ಯಾರು ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದಾರೋ ಅಂತ ನಿನ್ನ ಮಕ್ಕಳನ್ನು ಮುಟ್ರಿ ಹೇರಳವಾಗಿ ಆಶೀರ್ವದಿಸಿ ಸಪ್ಪ ಕರ್ತನೆ ಅಪ್ಪ. ಅವರಿಗೆ ಒಳ್ಳೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ನಡೆಸು. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.